ನನ್ನ ಕ್ಷೇತ್ರ ಜನ ಒಳ್ಳೆಯವರು, ಯಾರಿಗೆ ಯಾವ್ದಾನ ಓಟ್ ಹಾಕ್ಕೊಳ್ರಿ. ಆದರೆ ಕೆಲಸ ಕಾರ್ಯ ರೋಡ್ ಬಿಡು ಅಂದಾಗ ಸ್ವಲ್ಪ ಜಗಳ ಆಡ್ತಾರೆ, ಎಲ್ಲ ಬಿಟ್ಟವ್ರೆ. ಇಡೀ ಕ್ಷೇತ್ರದಲ್ಲಿ ನೋಡ್ಕೊಂಬರ್ರಿ, ಇನ್ನೊಂದಷ್ಟು ರೋಡ್ ಹೊಡಿತಾ ಇದ್ದೀನಿ ನಾನೆಲ್ಲ ಕೊಡಿ. ಕೊಂಡಶೆಟ್ಟಳ್ಳಿ ರೋಡು ನಾನೇ ಹೋಗ್ತೀನಿ, ಬೆಳಗ್ಗೆ 6-6:30 ನಿಂತ್ಕೊತೀನಿ, ಯಾರೂ ಬಂದಿರಲ್ಲ, ಯಾರು ಬೇಕೋ ಅವ್ನು ಕರೆಸ್ಕೊತೀನಿ. ಒಂದು ಸರಿ ರೋಡ್ ಅಗಲಾಯಿತು ಅಂದರೆ ನಮ್ಮ ಊರಿಗೆ ವ್ಯಾಲ್ಯೂ ಬರ್ತದೆ. ಇವತ್ತು ಪೆರಿಪೆರಿಯಲ್ ರಿಂಗ್ ರೋಡು ನನಗೆ DCM ಕರೆದಿದ್ರು, ಅಧಿಕಾರಿಗಳು ಕರೆದಿದ್ರು, ರೋಡ್ ಶುರು ಮಾಡಬೇಕು ಅಂತ. ಕಾಂಪನ್ಸೇಷನ್ ವ್ಯತ್ಯಾಸ ಆಗಿತ್ತು. ನೀವೆಲ್ಲ ಬಂದಿದ್ರಿ, ಕೆಂಪಾಪುರ, ಕಾಳ್ತಮ್ಮನಹಳ್ಳಿ, ಬ್ಯಾಲ್ಕೆರೆ, ಮಾಳಿಪುರದನ್ನೆಲ್ಲ ಕರೆದಿದ್ದೆ. ಅವ್ರಿಗೇನು ಮಾಡಿತ್ತು, 40-50 ಲಕ್ಷ ಐತಿ ಎಕರೆಗೆ ಅಷ್ಟೇ, ಇದು ಜಾಸ್ತಿನೇ ಮಾಡಿರಲಿಲ್ಲ. ಅವ್ರ ರೇಟು ಅದ್ರ 3ರಷ್ಟು ಕೊಡ್ತೀವಿ ಅಂದರೆ 3 ಅಂದರೆ 1.5 ಕೋಟಿ ಆಗ್ತದೆ. ಕೊನೆಗೆ ನಾನು ಆಗಲ್ಲ ಅಂತೇಳಿ ಗಲಾಟೆ ಮಾಡಿ ಕೊನೆಗೆ ಸೋಲ್ದೇವನಹಳ್ಳಿ ರೇಟ್ ತೊಗೊಳ್ರಿ, ಅದು 1,10,00,000 ಏನೈತೆ, ಅದನ್ನು ಈ ಊರುಗಳಿಗೆಲ್ಲ ಫಿಕ್ಸ್ ಮಾಡಿದ್ವಿ ಕಾಮನ್ ಆಗಿ. ಅದ್ರ 3 ಪಟ್ಟು 3,30,00,000 ಎಕರೆ ಕೊಡಬೇಕು. ದುಡ್ಡನ್ನು ತಗೋ, ಇಲ್ಲ 35% ಕಮರ್ಷಿಯಲ್ ಜಾಗನ ರೋಡ್ ಪಕ್ಕದಲ್ಲೇ ನಿಮ್ಗೆ ಕೊಡ್ತಾರೆ, ಅದನ್ನು ತಗೋ. TDR ಆದರೂ ತಗೋ, FIR ಆದರೂ ತಗೋ. ಈ ಥರ 4-5 ಆಪ್ಷನ್ ಕೊಟ್ಟಿದ್ದೀವಿ. ಆದರೂ ಇನ್ನೂ ರೈತರು ಕೆಲವು ಹೋರಾಟ ಮಾಡ್ತಾವ್ರೆ, ಇಲ್ಲ ಬಿಟ್ಬಿಡ್ರಿ ಭೂಮಿ ಅಂತ. ಬಿಡೋಕ್ಕಾಗಲ್ಲ, ಸುಪ್ರೀಂ ಕೋರ್ಟು ಆದೇಶ ಮಾಡಿರೋದ್ರಿಂದ ರೋಡ್ ಆಗಲೇಬೇಕು. ರೋಡ್ ಬಗ್ಗೆ ನಾನು ಯಾವತ್ತೂ ಒಂದು ಹೆಜ್ಜೆ ಮುಂದೆ ನಿಂತಿರ್ತೀನಿ. ಸೊ ಯಾರಾದರೂ ರೈತರುಗಳಿದ್ರೆ ದಯವಿಟ್ಟು ಅದು ಆಪ್ಷನನ್ನು ತಗೊಳ್ರಿ. ಮತ್ತು ಸರ್ಕಾರಕ್ಕೆ ಹೇಳಿದ್ದೀನಿ, ಈ ರಸ್ತೆ ಪರವಾಗಿ ನಾನು ನಿಂತ್ಕೊತೀನಿ, ರಸ್ತೆಯನ್ನು ಮಾಡಿಸ್ತೀನಿ. 3 ರೋಡ್ ನನಗೆ ಮೈನಸ್ ಆದರೂ ಚಿಂತೆ ಇಲ್ಲ. ಒಂದು ಸರಿ ಈ ರೋಡ್ ಆಯಿತು ಅಂದರೆ ನಮ್ಗೆ ರಿಂಗ್ ರೋಡು ನಮ್ಮ ಯಲಹಂಕ ನಡೆಯೋಕ್ಕಾಗಲ್ಲ. ಅಷ್ಟು ಡೆವಲಪ್ಮೆಂಟ್ ಆಗ್ತದೆ. ಯಾಕಂದರೆ ದೊಡ್ಡ ರೋಡ್ ಒಂದು ಬಂತು ಅಂದರೆ ಆಜು ಬಾಜು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವ್ಯಾಲ್ಯೂನೇ ಬೇರೆ ಆಗ್ತದೆ. ಯಾರಾದರೂ ಜಮೀನುಗಳು ಮಾರೋದಿತ್ತು ಅಂದರೆ ಸ್ವಲ್ಪ ಮಾರ್ಕೊಳ್ರಿ, ಉಳ್ಕೆದೊಂದು ಸ್ವಲ್ಪ ಜಮೀನು ಉಳಿಸ್ಕೊಳ್ರಿ, ಬೆಲೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇನ್ನೂ 3-4 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಕೊನೆ ಗ್ರಾಮ ಸಭೆ ಕೊನೆವರೆಗೂ ನಾನು ಇರಬೇಕಾಗಿತ್ತು. ಆದರೂ ಅಧ್ಯಕ್ಷರ ಅನುಮತಿ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಸದಸ್ಯರುಗಳ ಅನುಮತಿಯನ್ನು ತೊಗೊಂಡು ನಾನು ಹೊಡ್ತೀನಿ. ಹೋದ್ಮೇಲೆ ಭಾಳ ಶಾಂತವಾಗಿ ನಡೆಸ್ರಿ, ಎಲ್ಲೂ ಈ ಕಮಕ್ ಅನ್ನೋಕೆ ಹೋಗ್ಬೇಡ್ರಿ. ನೀವು ಅರ್ಜಿಗಳು ಎಷ್ಟು ಕೊಡ್ತೀರ ಕೊಡ್ರಿ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದಾದಮೇಲೆ ನಾವು ಯಾರು ಕೆಲವರು ಪ್ರಮುಖರನ್ನು ಕರಿತೀವಿ, ಮೆಂಬರ್ ಜೊತೆಯಲ್ಲಿ ಪ್ರಮುಖರನ್ನು ಕರೆದು ನಿಮ್ಮ ಕೈಲೇ ಲಿಸ್ಟ್ ಮಾಡಿಸ್ತೀವಿ, ಅರ್ಹತೆ ಇರ್ತಕ್ಕಂಥವ್ರು. ನೀವು ಇಲ್ಲಿ ಏನಾನ ಆಗಲಿಲ್ಲ ಅಂದರೆ ಇವ್ರ ಪಾಡಿಗೇನಲ್ಲಿ ಎದ್ದು ಹೋಗ್ತಾ ಇರ್ತಾರೆ, ಇದು ನಿರ್ಣಯ ಆಗಲ್ಲ, ಯಾರಿಗೂ ಸೈಟು ಸಿಗಲ್ಲ. ಸೊ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಒಂದು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.